ದಾವಣಗೆರೆ ಬಿಜೆಪಿ ಅಂದ್ರೆ ಜಿ ಎಂ ಸಿದ್ದೇಶ್ ಅಂದ್ರೆ ದಾವಣಗೆರೆ ಬಿಜೆಪಿ ಅಂತಕ್ಕಂಥ ವಾತಾವರಣ ಇತ್ತು. ಕಳೆದ ಒಂದು ಲೋಕಸಭಾ ಚುನಾವಣೆಗಳಿಂದ ಒಂದು 10 ಸಮಸ್ಯೆಗಳಿಂದಾಗಿ ಪಕ್ಷದಲ್ಲಿ ನಾನಾ ಗೊಂದಲಗಳಾಗಿದ್ದವು. ಕೊನೆಗೂ ಒಂದು ಸಿದ್ದೇಶ್ ಬಣ ಜಯಗಳಿಸಿದೆ ಅಂತಕ್ಕಂಥ ಮಾತುಗಳು ಏನು ದಾವಣಗೆರೆ ಜಿಲ್ಲೆಯಲ್ಲಿ ಕೇಳಿ ಬರ್ತಾ ಇದ್ವು. ಅವರ ಹುಡುಗನಿಗೆ ಒಂದು ದಾವಣಗೆರೆ ದಕ್ಷಿಣದ ಟಿಕೆಟ್ ಅನ್ನು ಕೊಡಿಸಿರ್ತಕ್ಕಂಥದ್ದು ಸ್ವತಃ GM ಸಿದ್ದೇಶ್ ನಮ್ಮ ಜೊತೆಗಿದ್ದಾರೆ. ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಭಾರತೀಯ ಜನತಾ ಪಕ್ಷ ಇವತ್ತು ಬಣ ಇಲ್ಲ, ಒಂದೇ ಭಾರತೀಯ ಜನತಾ ಪಕ್ಷದ ಎಲ್ಲ ಸೇರಿ ಒಂದೇ ಬಣ. ನಮ್ಮಲ್ಲಿ 2 ಬಣ ಅಂತೇಳಿ ಬಿಂಬಿಸಿದರು. ಯಾವ ಕಾರಣಕ್ಕೂ 2 ಬಣ ಇಲ್ಲ, ಎಲ್ಲ ಒಗ್ಗಟ್ಟಾಗಿದ್ದೀವಿ ನಾವು. ಇವತ್ತು ಸಾಮಾನ್ಯ ಕಾರ್ಯಕರ್ತ ಶ್ರೀನಿವಾಸ್ ದಾಸ್ ಕರಿಯಪ್ಪನವ್ರಿಗೆ ನನ್ನ ಬಣ ಅಂತಲ್ಲ, BJP ಬಣ, ಆತನಿಗೆ ಮತವನ್ನು ಓಟನ್ನು ಬಿ ಫಾರಮನ್ನು ಕೊಟ್ಟಿದ್ದಾರೆ. ಇವತ್ತು ವಿಶೇಷವಾಗಿ ಸನ್ಮಾನ್ಯ ನಮ್ಮ ರಾಜ್ಯದ ನಾಯಕರಾದಂಥ ಯಡಿಯೂರಪ್ಪನವರು ಬಂದು ನಾಮಿನೇಷನ್ನು ಕೂಡ ಮಾಡಿದ್ದೀವಿ. ಅಲ್ಲೇ ವಾತಾವರಣ ಜನಗಳ ಹುಮ್ಮಸ್ಸು ನೋಡಿದಾಗ ಸತ್ಯವಾಗಲೂ ಕೂಡ 100ಕ್ಕೆ 100 ಗೆದ್ದೇ ಗೆಲ್ತೀವಿ ಅಂತ ವಿಶ್ವಾಸ ಇದೆ. ವಿಶೇಷವಾಗಿ ಏನು GM ಸಿದ್ದೇಶ್ ಅವರದ್ದು ಒಂದು ಏನು GMIT ಇದೆ. GMIT ಅಂದರೆ ಅದು ಒಂದು ರೀತಿಯಲ್ಲಿ BJPಯ ಕೇಶವ ಕೃಪಾ ಅಂತ ಹೇಳ್ತಾರೆ. ಈಗ ಭಾಳ ಜನ ಅಲ್ಲಿ ಬರೋದು ನಿಲ್ಲಿಸಿದ್ದಾರೆ. ಯಾಕೆ ನಿಲ್ಲಿಸ್ಯಾರ? ಯಾರ್ಯಾರಾಗಲಿ BJP ಪ್ರಮುಖ ನಾಯಕರೆಲ್ಲ ಬರೋದಲ್ಲಿ ಅಲ್ಲಿ GMITಗೆ ಬರ್ತಾ ಇದ್ರು. ಎಲ್ಲ ಬರ್ತಾರೆ ನೋಡಿ. ಇನ್ನು ಚುನಾವಣೆ ಇದೆ 9ನೇ ತಾರೀಕು 7ನೇ ತಾರೀಕಿನ ತನಕ. ಯಾರ್ಯಾರು ಬರ್ತಾರೆ ಎಲ್ಲರೂ ಬಂದು ಹೋಗ್ತಾರೆ. ಯಾವೆಲ್ಲ ವಿಚಾರಗಳು ಇಟ್ಕೊಂಡು ಈ ಚುನಾವಣೆಯಲ್ಲಿ ನೀವು ಮತ ಕೇಳ್ತೀರಿ? ಕಾಂಗ್ರೆಸ್ಸು ಅಭಿವೃದ್ಧಿ ಮಾಡಿಲ್ಲ, ಹಿಂದೆ ನಾವು ಅಭಿವೃದ್ಧಿ ಮಾಡಿದ್ವಿ. ನಾನು ಸ್ಮಾರ್ಟ್ ಸಿಟಿನೂ ಕೂಡ ತಂದು ಅಲ್ಲೆಲ್ಲ ಕಡೆ ಮುಸ್ಲಿಂ ಏರಿಯಾ ಇರ್ಬೋದು, ಎಲ್ಲ ಏರಿಯಾದಾಗೂ ಕೂಡ ಇವತ್ತು ಸಾಕಷ್ಟು ಡ್ರೈನೇಜ್ಗಳು CC ರಸ್ತೆಗಳೆಲ್ಲ ಮಾಡಿಸಿದ್ವಿ. ಕುಡಿಯೋ ನೀರಿನ ವ್ಯವಸ್ಥೆನೂ ಕೂಡ ಮಾಡಿಸಿದ್ವಿ. ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನಾವು ಮಾಡೋ ಕೆಲಸ ನಮ್ಮದು ಅಂತ ತಿಳ್ಕೊಂಡು ಮಾಡ್ತಾರೆ ಹೊರತು ಯಾವುದೇ ಥರದ ಅಭಿವೃದ್ಧಿ ಇಲ್ಲ. ಆ ಒಂದು ಇದ್ರ ಮೇಲೆ ನಾವು ಓಟನ್ನು ಪಡಿತೀವಿ. ಇವತ್ತು ನರೇಂದ್ರ ಮೋದಿಯವರು ಜನಸಾಮಾನ್ಯರ ನಾಯಕರಾಗಿದ್ದಾರೆ, ವಿಶ್ವಮಾನವನ ನಾಯಕರಿದ್ದಾರೆ. ಅವರ ಒಂದು ಇದ್ರ ಮೇಲೆ ನಾವು ಓಟನ್ನು ಪಡಿತೀವಿ, ಗೆಲ್ತೀವಿ. ಇದು GM ಸಿದ್ದೇಶ್ ಅವರ ಮಾತು. ಒಟ್ಟು ಏನು ದಾವಣಗೆರೆ ಜಿಲ್ಲಾ BJPಯಲ್ಲಿ ಯಾವುದೇ ಬಣ ಇಲ್ಲ, ಈಗ ಎಲ್ಲರೂ ಒಂದಾಗಿದ್ದೀವಿ, ಈ ಚುನಾವಣೆಯನ್ನು ಎಲ್ಲರೂ ಒಗ್ಗಟ್ಟಾಗಿ ಎದುರಿಸ್ತೀವಿ ಅಂತಕ್ಕಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾಮನ್ ಮಂಜುವೊಂದಿಗೆ ಬಸವರಾಜ್ ದೊಡ್ಮನಿ, TV9 ದಾವಣಗೆರೆ.